ಬಾಬಾ ಬಾಬಾ ಲಾಜಿಕ್ ನೋಡಿ. ಹೌದು ಹೌದು, ಬಿಜೆಪಿಯೇತರ ಪಕ್ಷಗಳ ಸಂಖ್ಯೆ ಜಾಸ್ತಿ ಆಗೋಯ್ತು, 41 ಆಗೋಯ್ತು, 28 ಇನ್ನೂ. ಅವ್ರು 29 35 ಇದ್ರೆ ಜೆಜೆಪಿ ಅವರನ್ನು ಅವರು ಸೇರ್ಕೋತಾ ಇದ್ರು ಜೊತೆಗೆ, ಮುಗೀತು. 41 ಬಂದ್ಬಿಡ್ತಾರೆ ಬಿಜೆಪಿ ಈ ತರ ಎಲ್ಲ ಸೇರಿಸಿದ್ರೆ. ಮ್ಯಾಜಿಕ್ ನಂಬರ್ ಚೇಂಜ್ ಆಗ್ತಿರುತ್ತೆ. ಹೌದು, ಇವರು ಚೇಂಜ್ ಆಗಿ ಇವರು ಆಟ ಆಡ್ತಿರ್ತಾರೆ. ಕಾಂಗ್ರೆಸ್ 29, ಜೆಜೆಪಿ 12. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ ಸರ್ಕಾರ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವರ್ಕ್ ಮಾಡ್ತಾ ಇದ್ರು ಲಾಜಿಕ್ ಗಳನ್ನ. ಹರಿಯಾಣದಲ್ಲಿ ತ್ರಿಶಂಕು ಸ್ಥಿತಿ ನಿರ್ಮಾಣ ಆಗುವಂತಹ ಸಂದರ್ಭ. 38 ಬಿಜೆಪಿ, 32 ಕಾಂಗ್ರೆಸ್. ಇದಪ್ಪ ರೇಸ್ ಅಂದ್ರೆ. ಜೆಜೆಪಿ 11ಕ್ಕೆ ಹೋಗ್ತಾ ಇದೆ. ಈಗ ದೊಡ್ಡ ನೆಕ್ ಟು ನೆಕ್ ಫೈಟ್. ಕಾಂಗ್ರೆಸ್ 32, ಜೆಜೆಪಿ 12, ಈ ತರ 2. ಸರ್, ಇದು ಹರಿಯಾಣದಲ್ಲಿ ಈ ಲೆಕ್ಕಾಚಾರ ಚೇಂಜ್ ಆಗ್ತದೆ ಸರ್. ಈಗ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಇದು ಬರುತ್ತೆ ಹೀಗೆ ಅಂತ ಶುರುವಿನಿಂದಲೇ ಇತ್ತಲ್ಲ. ಕರೆಕ್ಟ್. ಒಂದು ಸಾಧ್ಯತೆ ಅಂತ ನಾವು ಲೆಕ್ಕ ಹಾಕಿದ್ವಲ್ಲ, ತಳ್ಳು ಹಾಕೋಂಗಿಲ್ಲ ಈಗ. ಇಲ್ಲ, ಹೌದು, ಆ ಲಾಜಿಕ್ ವರ್ಕ್ ಆಗ್ಬಿಟ್ರೆ ತಳ್ಳು ಹಾಕೋಂಗಿಲ್ಲ. ಇದು ಜಾತಿ ಲೆಕ್ಕಾಚಾರನ ಸರ್ ಅಲ್ಲಿ? ಜಾತಿ ಲೆಕ್ಕಾಚಾರ ಅಲ್ಲ, ಆ ಪಕ್ಷಗಳು ಭದ್ರಾಗಿ ಇಟ್ಕೊಂಡಿದ್ದಾರೆ ತಮ್ಮ ಕ್ಷೇತ್ರಗಳನ್ನ ಅಂತ ಹೇಳ್ತೀನಿ. ನೀವಾಗ ಜಾತಿ ಲೆಕ್ಕಾಚಾರ, ಅದು ಜಾತಿ ಲೆಕ್ಕಾಚಾರದಲ್ಲೂ ಬರುತ್ತೆ, ಅದರ್ವೈಸ್ ಕೂಡ ಬರುತ್ತೆ. ಅಲ್ಲ, ಈಗ ರಾಷ್ಟ್ರೀಯ ಪಕ್ಷಗಳು ಒಳಕ್ ನುಗ್ಗಿದ್ದಾರೆ ಅಂತಂದ್ರೆ ಅದು ವಿರುದ್ಧವಾಗಿರೋದೇ ಇಲ್ವೇ? ಕ್ಲಿಯರ್ ಕಟ್ ಹರಿಯಾಣದಲ್ಲಿ ಒಂದು ರೀತಿ ಆಡಳಿತ ವಿರೋಧಿ ಅಲೆ ಈ ತರ ಹೋಗ್ತಾ ಇದೆ ಅಂತ ಇರ್ಬೋದು, ಹಾಗೆ ಹೇಳ್ಬೋದು ಬೇಕಾದ್ರೆ ಅಲ್ವಾ? ಹಾಗೆ ಹೇಳ್ಬೋದು ಅಲ್ವಾ? ಓಕೆ, ವೆರಿ ಗುಡ್. ಆಡಳಿತಾರೂಢ ಪದ ಇರೋದಿರ್ಲಿ, ಬಿಜೆಪಿ ರಾಷ್ಟ್ರಾದ್ಯಂತ ಮುನ್ನುಗ್ಗಿ ಎಲ್ಲ ರಾಜ್ಯಗಳಲ್ಲೂ ನಾನು ವಿಜೃಂಭಿಸ್ಬಿಡ್ಬೇಕು ಅಂತ ಹೊರಡುತ್ತಲ್ಲ, ಆ ವೈಖರಿಗೆ ತಡೆ ಒಡ್ಡಿದೆ ಅಂತ ಬೇಕಾದ್ರೂ ಹೇಳಿ ನೀವು. ಸೊ ಹಾಗಿದ್ರೆ ನಾವು ಅಲ್ಲ, ಪಂಜಾಬ್ ಹರಿಯಾಣ ಯಾವತ್ತೂ ಬಿಜೆಪಿಗೆ ಅಲ್ಲ, ಅದು ಹೌದು, ಪೂರ್ತಿ ಕಾಂಗ್ರೆಸ್ ನಾವು ಇದ್ದಿದ್ದೆ. ಈಗಂತೂ ಹರಿಯಾಣ ಕೂಡ ಕಾಣಿಸ್ತಾ ಇದೆ, ಪಂಜಾಬ್ನಲ್ಲೂ ಅದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಮತ್ತೆ ಇತರ ಬಿಜೆಪಿ ಇತರ ಪಕ್ಷಗಳು ರಾಜ್ಯಗಳಲ್ಲಿ ವಿಜೃಂಭಿಸ್ತಾರೆ ಅನ್ನೋ ಅಪಾಯ ಅಂತ ಇದೆಯಲ್ಲ ಬಿಜೆಪಿಗೆ. ಪಶ್ಚಿಮ ಬಂಗಾಳ, ಕೇರಳ ಎಟ್ಸೆಟ್ರಾ ಇದೇ ಇದೆಯಲ್ಲ. ಹಾಗೆ ಹರಿಯಾಣ ಅದಕ್ಕೆ ಸೇರ್ಕೊಂಡ್ರೆ ಅದ್ರ ಬಲ ಜಾಸ್ತಿ ಆಯ್ತಲ್ಲ ರಾಷ್ಟ್ರ ರಾಜಕಾರಣ. ನಿಜ ಸರ್, ಈ ಮೆಸೇಜ್ ಕೆಲವೇ ತಿಂಗಳ ಮುಂಚೆ ಲೋಕಸಭಾ ಚುನಾವಣೆ ನಡೀತು. ಆಗ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲಿ ಪಡೆದಂತ ದೊಡ್ಡ ಬಹುಮತ ಏನಿತ್ತು ಅದಕ್ಕೆ ಇದು ಈಕ್ವಲ್ ಅಲ್ಲ. ಅದು ಲೋಕಲ್ ಇಶ್ಯೂಸ್ ಇರ್ಲಿಲ್ಲ ಅಲ್ಲಿ. ಎಸ್, ಪಾಯಿಂಟ್. ಲೋಕಲ್ ಇಶ್ಯೂಸ್ ಇರ್ಲಿಲ್ಲ. ಅಭ್ಯರ್ಥಿಗಳು ಬೇರೆ ದೃಷ್ಟಿಯಿಂದ ಆಯ್ಕೆ ಆಗ್ತಾ ಇದ್ರು. ಆವಾಗ್ಲೂ ಬಣಕ್ಕಿಟ್ಟಿದ್ದು ಅವರು ಹೆಸರೇ ನರೇಂದ್ರ ಮೋದಿ ಹೆಸರೇ. ಪಕ್ಷಕ್ಕಿಂತ ನರೇಂದ್ರ ಮೋದಿಯಲ್ಲೇ ವಿಜೃಂಭಿಸ್ತಾ ಇರೋದು ಅಲ್ವೇ? ಈಗ ಅದು ಪ್ರೂವ್ ಆಗ್ತಾ ಇದೆ. ಆದ್ರೆ ಲೋಕಲ್ ಇಶ್ಯೂಸ್ ಬಂದಾಗ ಸ್ವಲ್ಪ ತಾರ್ಮಾರ್ ಆಗುತ್ತೆ ಅನ್ನೋದ್ರ ಸಂಕೇತ ಎರಡೂ ರಾಜ್ಯಗಳು ಕಾಣಿಸ್ತಾ ಇದೆ ನಮ್ಗೆ. ವೆರಿ ಟ್ರೂ. ಇದಿಷ್ಟು ಕೂಡ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ನಾವು ಅವಾಗಿಂದ ಮಾತಾಡ್ತಿದ್ವಿ. ಕಾಂಗ್ರೆಸ್ ಯಾಕೆ ಇದಕ್ಕೆ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ? ದೊಡ್ಡ ಪ್ರತಿರೋಧವನ್ನ ಕಾಂಗ್ರೆಸ್ನವ್ರು ತೋರಿಸೋದಕ್ಕೆ ಯಾಕೆ ಹಿನ್ನಡೆ ಆಯ್ತು ಅವ್ರಿಗೆ ಅಂತ. ಐ ಥಿಂಕ್ ಇದನ್ನ ನಾವು ಮಾತಾಡ್ತಿರೋ ಸಂದರ್ಭದಲ್ಲಿ ಸ್ಟುಡಿಯೋಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಶಿ ಇಸ್ ಅ ಪರ್ಫೆಕ್ಟ್ ಪರ್ಸನಾಲಿಟಿ ಈ ಕ್ಷಣಕ್ಕೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತು ಅವರ ನಿಲುವನ್ನ ಈ ಕ್ಷಣ ಜನರ ಮುಂದೆ ಇಡೋದಕ್ಕೆ. ಬಿಕಾಸ್ ಇದು ಜನಾದೇಶದ ಸಂದರ್ಭ ಅಂತ. ಕವಿತಾ ರೆಡ್ಡಿ, ಕಾಂಗ್ರೆಸ್ನ ಲೀಡರ್, ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ವೆಲ್ಕಮ್ ಕವಿತಾ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮುಖದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಸಂತೋಷ, ಖುಷಿ ಅಲ್ಲದೇ ಇದ್ರು ಕೂಡ ಚುನಾವಣೋತ್ತರದ ರಿಸಲ್ಟ್ಗಳು ಒಂದಷ್ಟು ಬರೋಕ್ ಶುರುವಾಯಿತು. ಅದೇ ಇದು ಅಂತ ಅನಿಸ್ತಿದ್ಯಾ, ಇಲ್ಲ ಸ್ಟಿಲ್ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಕಾಂಗ್ರೆಸ್ ಇನ್ನು ಜಾಸ್ತಿ ಪಡ್ಕೋತಾ ಇದೀವಿ ಅಂತ ಅನಿಸ್ತಾ ಇದೆಯಾ? ಓವರ್ ಟು ಯು ಪ್ಲೀಸ್. ನಮ್ಗೆ ಇನ್ನ ಒಂದಷ್ಟು ಪಾಸಿಟಿವ್ ಆಗಿ ಮತಗಳು ಬರುತ್ತೆ, ಜೊತೆಗೆ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಹರಿಯಾಣದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಲೀಡರ್ಶಿಪ್ ಇನ್ನ ಸ್ವಲ್ಪ ಮುಂಚೆನೆ ನಾವು ಅಲ್ಲಿನ ಒಂದು ಲೋಕಲ್ ಲೀಡರ್ಸ್ ನ ಕಣಕ್ಕಿಳಿಸಬೇಕಾಗಿತ್ತು. ಅಂದ್ರೆ ನಮ್ಮ PCC ಪ್ರೆಸಿಡೆಂಟ್ ಆಗ್ಲಿ ಅದನ್ನ ಬದಲಾವಣೆಗಳೆಲ್ಲ ಮಾಡಿದ್ದು ಸ್ವಲ್ಪ ಮುಂಚೆ ಮಾಡಿದ್ರೆ ಇನ್ನ ಒಂದು ಒಳ್ಳೆ ಫಲಿತಾಂಶ ಬರ್ಬೋದಾಗಿತ್ತು ಅಂತ ಒಂದು ಎಫರ್ಟ್. ಅಂದ್ರೆ ಇದು ವಿಸ್ಡಮ್ ಇನ್ ಹೈಂಡ್ಸೈಟ್ ಅಂತ ಹೇಳ್ತಾರಲ್ಲ, ಆತರ ಇವಾಗ ನಾವೇನ್ ಬೇಕಾದ್ರೂ ಹೇಳ್ಬೋದು. ಬಟ್ ಇದು ಒಂದಷ್ಟು ಪರಿಸ್ಥಿತಿಗಳು ಒಂದಷ್ಟು ಸೃಷ್ಟಿಯಾಗಿತ್ತು. ಆದ್ರೂ ಸಹ ಅಲ್ಲಿ ಒಂದು ಲೋಕಲ್ ಇಶ್ಯೂಸ್ ಬಗ್ಗೆ ಫೈಟ್ ಆಗ್ಬೇಕಾಗಿತ್ತು. ತುಂಬಾ ಅಲ್ಲಿ ಇದು ಬಿಜೆಪಿಯವರು ಹೆಚ್ಚಾಗಿ ಲೋಕಲ್ ಇಶ್ಯೂಸ್, ಲೋಕಲ್ ಅಡ್ಮಿನಿಸ್ಟ್ರೇಷನ್, ಸ್ಟೇಟ್ ನಲ್ಲಿ ಯಾವ ತರ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಯಾವ ತರ ಪರಿಸ್ಥಿತಿ ಇದೆ, ವೆದರ್ ಇಟ್ ಇಸ್ ವಿಮೆನ್ ಸೇಫ್ಟಿ ಇಶ್ಯೂಸ್ ಆಗಿರ್ಬೋದು, ಅಲ್ಲಿನ ಅಗ್ರಿಕಲ್ಚರಲ್ ಇಶ್ಯೂಸ್ ಆಗಿರ್ಬೋದು, ಅದ್ರ ಬಗ್ಗೆ ಹೆಚ್ಚು ಗಮನ ಅಲ್ಲೂ ಸಹ ಬಿಜೆಪಿಯವರು ಕೊಡ್ಲಿಲ್ಲ. ಅಲ್ಲೂ ಸಹ ಅವರು ರಾಷ್ಟ್ರದ ಬಗ್ಗೆನೇ ಮಾತಾಡ್ತಾ ಇದ್ರು ಹೊರತು ಪಾಕಿಸ್ತಾನದ ನೀರಿನ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಅವ್ರಿಗೆ ನೀನ್ ನಿಲ್ಸ್ಬಿಡ್ತೀವಿ, ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂದ್ರೆ ಲೋಕಲ್ ಇಶ್ಯೂಸ್ ಬಗ್ಗೆ ಪಕ್ಷವಾಗಿ ನೀವು ಅದನ್ನ ತೆಗೆದುಕೊಳ್ಳೋ ಚಾನ್ಸಸ್ ಖಂಡಿತ ಇತ್ತು. ನಾನು ಅದನ್ನ ಒಪ್ಕೊಂತೀನಿ. ಬಟ್ ನಮ್ಗೆ ಅಷ್ಟೊಂದು ಕವರೇಜ್ ಸಿಗ್ಲಿಲ್ಲ. ನೀವೊಂದು ಯೋಚನೆ ಮಾಡ್ಬೇಕು, ಒಂದು ತುಂಬಾ ಒಂದು ಹೆಚ್ಚಾಗಿ ಅಲ್ಲಿ ಪ್ರಮೋಷನ್ ಸಿಕ್ಕಿದ್ದು ಅಥವಾ ಒಂದು ಕವರೇಜ್ ಸಿಕ್ಕಿದ್ದು, ಮೀಡಿಯಾ ಕವರೇಜ್ ಸಿಕ್ಕಿದ್ದು ಹೆಚ್ಚಾಗಿ ಅಲ್ಲಿನ ಇದು ಪ್ರಧಾನಮಂತ್ರಿಗಳಿಗೆ ಸಿಕ್ತೆ ಹೊರತು ನಮ್ಮ ಒಂದು ಲೋಕಲ್ ಲೀಡರ್ಸ್ಗೆ ಅಲ್ಲ ಅಷ್ಟೊಂದು. ನ್ಯಾಷನಲ್ ಲೀಡರ್ಸ್ ಅಲ್ಲ,
ನ್ಯಾಷನಲ್ ಲೀಡರ್ಸ್ ಹೋಗಿದ್ರು, ಅವರು ಎಲ್ಲಾ ಲೀಡರ್ಸ್ ಹೋಗಿದ್ರು. ಬಟ್ ಈ ಒಂದು ಸಿಚುಯೇಷನ್ ಹೆಂಗಾಗ್ತಾ ಇದೆ ಅಂದ್ರೆ ಪ್ರಧಾನಮಂತ್ರಿಗಳು ಎಲ್ಲಿ ಹೋದ್ರು ಅವ್ರದ್ದೊಂದು ಲೈವ್ ಟೆಲಿಕಾಸ್ಟ್ ಆಗುತ್ತೆ, ಬಟ್ ಬೇರೆ ಲೀಡರ್ಸ್ ಎಲ್ಲಿ ಹೋದ್ರು ಅದು ಲೈವ್ ಟೆಲಿಕಾಸ್ಟ್ ಆಗೋದಿಲ್ಲ. ನೀವು ಅಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಪ್ರಚಾರ ಮಾಡ್ತಾರೆ ಅಂತ ಮಾತ್ರ ನೋಡ್ತಿರೋ ಹೊರತು ಬೇರೆ ಲೀಡರ್ಸ್ ಅದು ಈಕ್ವಲ್ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಸಿಗ್ತಾ ಇಲ್ಲ. ಅದನ್ನ ನೀವು ಮಹಾರಾಷ್ಟ್ರದಲ್ಲೂ ಅದೇ ತರ ಆಗಿತ್ತು, ಹರಿಯಾಣದಲ್ಲೂ ಅದೇ ತರ ಆಗಿದೆ, ಇವನ್ ಬೇರೆ ರಾಜ್ಯಗಳಲ್ಲೂ ಅದೇ ತರನ ಆಗಿದೆ. ಅಗ್ರಿ ಟು ಡಿಸ್ಅಗ್ರಿ. ಯಾಕೆ ಅಂತ ಹೇಳ್ತೀನಿ ನಾನು. ಮಹಾರಾಷ್ಟ್ರದಲ್ಲಿ ನಮಗೆ ಗೊತ್ತಿರೋ ಹಾಗೆ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂತು, ಜನ ಬೀದಿಗೆ ಬಿದ್ದುಬಿಟ್ರು. ಮಹಾರಾಷ್ಟ್ರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಆದಂತಹ ದೊಡ್ಡ ಬೆಳವಣಿಗೆಯನ್ನು ನಾವು ಗಮನಿಸಿದ್ದೀವಿ. ಹಲವಾರು ಬೆಳವಣಿಗೆಗಳೆಲ್ಲವನ್ನೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಳ್ಳುವ ಸಾಧ್ಯತೆ ಬಹಳ ಇತ್ತು, ಬಿಕಾಸ್ ಜನಕ್ಕೆ ತಲುಪ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಡೋಂಟ್ ಯು ಫೀಲ್ ನೀವು ಇವತ್ತು ಆ ಮಾತು ಹೇಳ್ತಾ ಇದ್ರೆ, ಬಟ್ ನೀವು ಆ ಪ್ರಚಾರಗಳನ್ನ ನೋಡಿದ್ರೆ ನಾವು ಎಷ್ಟೇ ಇದು ಬ್ಯಾಂಕ್ನ ಬಗ್ಗೆ, ಅಲ್ಲಿನ ರೈತರ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಬರ ಮತ್ತು ಅಲ್ಲ ಎರಡೂ ಇದೆ, ಫ್ಲಡ್ ಅಂಡ್ ಇದು. ನ್ಯೂಸ್ ಹರಿಯಾಣದಲ್ಲಿ ಒಂದು ರೀತಿ ಹಾವು ಏಣಿ ಆಟ, ಒಂದ್ ರೀತಿ ಮೇಲೆ ಕೆಳಗೆ ಮೂವ್ ಆಗ್ತಾ ಇದೆ. ಈ ರಾಜಕೀಯದ ಹಾವು ಏಣಿ ಆಟ ಯಾವಾಗ್ಲೂ ಹಂಗೆ ಅಲ್ವಾ? ಆಟ ಆಡ್ತಿರ್ಬೇಕಾದ್ರೆ ಹಾವು ಕಚ್ಚಿದ್ರೆ ಕೆಳಗೆ ಬಿದ್ಬಿಡುತ್ತೆ, ಏಣಿ ಸಿಕ್ಕಿದ್ರೆ ಮೇಲೆ ಎತ್ತು ಬಿಡುತ್ತೆ. ಸೊ ಹಾಗಾಗಿ ಪ್ರತಿ ಕ್ಷಣದಲ್ಲೂ ಕೂಡ ಈಗ ಮೇಲೋಗುತ್ತೆ ಕೆಳಗೆ ಬರುತ್ತೆ, ಮೇಲೋಗುತ್ತೆ ಕೆಳಗೆ ಹೋಗುತ್ತೆ. ಸೊ ಆ ತರದ ಆಟ ನಡೀತಾನೆ ಇದೆ. ಓ ಟಿ ಮೇಡಮ್, ಕವಿತಾ ರೆಡ್ಡಿ ಅವರು ಪ್ಲೀಸ್ ಗೋ ಅಹೆಡ್. ನೀವು ಬಿಜೆಪಿ ಅವರ ಪ್ರಚಾರಗಳು ನೋಡಿ ಮಹಾರಾಷ್ಟ್ರದಲ್ಲಿ, ಇದು ಸಾವರ್ಕರ್ ಅವ್ರ ಬಗ್ಗೆ ವಿಶ್ಯೂಸ್ ತಗೊಂಬಂದ್ರು. ನೀವೇ ಅಧಿಕಾರದಲ್ಲಿದ್ದೀರಾ, ನೀವು ಫೈವ್ ಟರ್ಮ್ಸ್ ನಿಮ್ದು ಕಂಪ್ಲೀಟ್ ಆಗಿದೆ, ನೀವು ಅಧಿಕಾರದಲ್ಲಿದ್ದೀರಾ, ನೀವು ಸಾವರ್ಕರ್ ಅವ್ರಿಗೆ ಇದು ಭಾರತ ರತ್ನ ಕೊಡ್ತೀವಿ ಅಂತ ಅವಾಗ್ಲೇ ಹೇಳ್ಬೇಕಾಯ್ತು. ಇವತ್ತು ಎಲೆಕ್ಷನ್ ಟೈಮ್ ನಲ್ಲಿ ಯಾಕೆ ತಗೊಂಡ್ಬರ್ತಾ ಇದ್ರ? ಸೊ ಇದು ಇಶ್ಯೂ ಬೇಸ್ಡ್ ಆಗೋ ಬದಲು ಪರ್ಸನಾಲಿಟಿ ಬೇಸ್ ಆಗುವಂತ ಎಲೆಕ್ಷನ್ಸ್ ಆಗಿದೆ. ಇದನ್ನ ತಡೆಗಟ್ಟುವಂತ ಪರಿಸ್ಥಿತಿ ಮೀಡಿಯಾಗೂ ಇವತ್ತಿಲ್ಲ. ಪ್ರತಿ ಡಿಬೇಟ್ಸ್ ನಲ್ಲೂ ನೋಡಿ ಮಹಾರಾಷ್ಟ್ರ ಇಶ್ಯೂಸ್ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಸಾವರ್ಕರ್ ಬಗ್ಗೆ ಡಿಬೇಟ್ ಆಗ್ತಾ ಇತ್ತು. ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ಬೇಕು. ಬುದ್ಧಿ ಅಂತ ಇರುವಂತವ್ರು ಮತ್ತೆ ಮೀಡಿಯಾದವರು ಇದನ್ನ ಪ್ರಶ್ನೆ ಮಾಡ್ಬೇಕಾಯ್ತು. ಇಂಟೆಲೆಕ್ಚುಲಿ ಅಲ್ಲ, ಖಂಡಿತ ಏನ್ ಗೊತ್ತಾ, ಅದು ಒಂದು ಎಮೋಷನಲ್ ಇದು ಇಂಪ್ಯಾಕ್ಟ್ ಇದೆಯಲ್ಲ, ಆ ಎಮೋಷನಲ್ ಇಂಪ್ಯಾಕ್ಟ್ ಇಟ್ಕೊಂಡು ನಾವು ರಾಜಕೀಯ ಮಾಡಬಾರ್ದು. ನೀವು ಕೊಡಿ, ನಿಮ್ಗೆ ಇದು ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಕೊಡ್ಲೇಬೇಕು ಅಂದ್ರೆ ನೀವೇ ಅಧಿಕಾರದಲ್ಲಿದ್ರಿ. ನಿಮ್ಮ ಸ್ಟೇಟ್ ಗವರ್ಮೆಂಟ್ ನಿಮ್ದೇ ಇತ್ತು 5 ವರ್ಷ, ಸೆಂಟ್ರಲ್ ಗವರ್ಮೆಂಟ್ ನಿಮ್ದೇ ಇತ್ತು 5 ವರ್ಷ. ಯಾರು ನಿಮ್ಮ ತಡೆದಿದ್ದು? ಯಾರು ತಡೆಯಲಿಲ್ಲ. ಅನೌನ್ಸ್ ಮಾಡ್ಬೇಕಾಗಿತ್ತು. ಇವತ್ತು ಬಂದು ನೀವು ಎಲೆಕ್ಷನ್ ಟೈಮ್ ನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು. ಅದನ್ನ ನಾವು ಹೇಳ್ತಾ ಇರೋದು. ನಿಮ್ಗೆ ನೀವು ಕೊಟ್ರೆ ನಾವೇನು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ನೀವು ಅಧಿಕಾರದಲ್ಲಿದ್ದೀರಾ, ನಿಮ್ಗೆ ಒಂದು ಲಾರ್ಜ್ ಮೆಜಾರಿಟಿ ಇದೆ, ಕೊಟ್ರೆ ನಾವೇನು ಬೇಡ ಅನ್ನಕ್ ಆಗೋದಿಲ್ಲ, ಅಥವಾ ನಿಲ್ಸಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅಂತ ಪರಿಸ್ಥಿತಿ ಕ್ರಿಯೇಟ್ ಮಾಡಬಾರ್ದು. ಒಂದು ಇಶ್ಯೂಸ್ ಬೇಸ್ ಆಗಿರ್ಬೇಕು. ಈಗ ಒಂದು ಮುಂಬೈನಲ್ಲಿ ಒಂದು ಟ್ರೀ ಕಟಿಂಗ್ ಆಯ್ತು, ಶಿವಸೇನೆಯವರು ಅದನ್ನ ವಿರೋಧ ಮಾಡಿದ್ರು, ಬಿಜೆಪಿ ವಾಪಸ್ ಬರ್ತೀನಿ ನಾನು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೂಡ ನೋಡ್ತಾ ಇದ್ದೀರಾ. ಕೇವಲ ಇನ್ನು 3-4 ಸೀಟ್ ಮಾತ್ರ ಬಾಕಿ ಇದೆ ಮಹಾರಾಷ್ಟ್ರದಲ್ಲಿ. ಭಾರತೀಯ ಜನತಾ ಪಕ್ಷ ಪ್ಲಸ್ ಶಿವಸೇನೆ ಅವರಿಬ್ಬರು ಕೂಡ ಮ್ಯಾಜಿಕ್ ನಂಬರ್ ದಾಟಿ ಮುನ್ನಡೆಯಲ್ಲಿ ಮುನ್ನುಗ್ಗೋದಕ್ಕೆ. ಇನ್ನು ಹಲವಾರು ಮಾಹಿತಿಗಳಿಂದ ಕ್ಷಣದ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ ನಾನು. ಒಂದು ಚಿಕ್ಕ ಬ್ರೇಕ್ ತಗೋತೀನಿ, ಕಾಯ್ತಾ ಇರಿ.